1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ವಿನಾಯಕ ದಾಮೋದರ ಸಾವರ್ಕರ್ ಅವರು 1857 ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ರಾಜಕೀಯ ಕಾರಣಗಳು: ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಮೊಘಲ್ ರಾಜ ಬಹದ್ದೂರ್ ಶಾ ನಾಮಮಾತ್ರ ಚಕ್ರವರ್ತಿಯಾದನು. ಆಡಳಿತಾತ್ಮಕ ಕಾರಣಗಳು: ಎಲ್ಲ ಉನ್ನತ ಹುದ್ದೆಗಳನ್ನು ಯುರೋಪಿಯನ್ನರಿಗೆ ಮೀಸಲಿಟ್ಟಿದ್ದರು ಮತ್ತು ನ್ಯಾಯಾಲಯದಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆ. ಆರ್ಥಿಕ ಕಾರಣಗಳು: ಗುಡಿ ಕೈಗಾರಿಕೆಗಳ ವಿನಾಶ, ತೀವ್ರ ಬರಗಾಲ ಮತ್ತು ಭಾರತವನ್ನು ಬಡತನಕ್ಕೆ ತಳ್ಳಿದ ಅಂಶಗಳು. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು: ಕ್ರೈಸ್ತ ಧರ್ಮ ಪ್ರಚಾರ, ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತ. ಸೈನಿಕ ಕಾರಣಗಳು: ಭಾರತೀಯ ಸೈನಿಕರಿಗೆ ಕಡಿಮೆ ವೇತನ ನೀಡುತ್ತಿದ್ದರು. ಧಾರ್ಮಿಕ ಚಿಹ್ನೆ ಹೊಂದಿದ ವಸ್ತುಗಳನ್ನು ಧರಿಸಲು ಅವಕಾಶವಿರಲಿಲ್ಲ. ತಕ್ಷಣದ ಕಾರಣಗಳು: ಎನ್ಫೀಲ್ಡ್ ರೈಫಲ್ ಬಂದೂಕು. ಕಾರಣ: ಬಂದೂಕುಗಳಿಗೆ ಹಂದಿ ಮತ್ತು ಗೋವಿನ ಕೊಬ್ಬನ್ನು ಬಳಸಿದ ಕಾರಣ. 1857 ಮೇ 10 ಆರಂಭವಾಯಿತು. ಮೀರತ್ತಿನಲ್ಲಿ ದಂಗೆ ಸ್ಫೋಟಗೊಳ್ಳಲು ಮೊದಲೇ ಬ್ಯಾಂಕ್ಪುರದ ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ ಕೊಬ್ಬು ಸವರಿಸಿದ ಬಂದೂಕನ್ನು ತಿರಸ್ಕರಿಸಿ ಬಹಿರಂಗವಾಗಿ ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ಗುಂಡಿಕ್ಕಿ ಕೊಂದನು. ದಿಲ್ಲಿಯಲ್ಲಿ ಸೇನಾಪತಿ ಬಖ್ತಖಾನ್, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ಲಕ್ನೋದಲ್ಲಿ ತಂತ್ಯಾ ಟೋಪಿ ಬೇಗಂ, ಹಜರತ್ ಮಹಲ್, ಝಾನ್ಸಿ ಲಕ್ಷ್ಮೀಬಾಯಿರವರ ಮತ್ತು ಬಿಹಾರದಲ್ಲಿ ಕುಂವರ್ ಸಿಂಗ್ ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು. ಮಹಾದಂಗೆಯ ಪ್ರದೇಶಗಳು: ಮೀರತ್, ದಿಲ್ಲಿ, ಲಕ್ನೋ, ಕಾನ್ಪುರ್, ಬ್ಯಾರಕ್ಪುರ, ಝಾನ್ಸಿ, ಕಲ್ಪಿ, ಗ್ವಾಲಿಯರ್, ಫೈಜಾಬಾದ್, ಗೋರಖ್ಪುರ, ಅಲಹಾಬಾದ್, ಅಂಬಾಲಾ, ಸಹರನ್ಪುರ. 1857 ದಂಗೆಯ ಫಲಿತಾಂಶಗಳು: ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯ. ಭಾರತದ ಆಳ್ವಿಕೆ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ವಹಿಸಿಕೊಂಡಿದ್ದಳು. 1858ರಲ್ಲಿ ಭಾರತೀಯರ ಹಕ್ಕುಗಳು, ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಗೌರವ ಭರವಸೆ ನೀಡಿದರು.